ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತದೆ. ಅದರಲ್ಲಿಯೂ ಅವರಾತ್ರಿ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಈ ಶಕ್ತಿಯುತವಾದ ದಿನದಂದು ಮೌನ ವ್ರತವನ್ನು ಆಚರಿಸಿ ಗಂಗಾ ಸ್ನಾನ ಮಾಡಿ ದಾನ ಧರ್ಮಗಳನ್ನು ಮಾಡಬೇಕೆಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಅಮಾವಾಸ್ಯೆಗೆ ದರ್ಶ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆ ಎಂದು ಸಹ ಕರೆಯಲಾಗುತ್ತದೆ. ಮೌನಿ ಅಮಾವಾಸ್ಯೆ ಎಂದರೆ ಮೌನವಾಗಿ ಶ್ರದ್ಧಾಭಕ್ತಿಯಿಂದ ಅಮಾವಾಸ್ಯೆಯನ್ನು ಆಚರಣೆ ಮಾಡುವುದು ಎಂದಾಗುತ್ತದೆ. ವಿಶೇಷವಾಗಿ ಆಧ್ಯಾತ್ಮಿಕ ಸಾಧನೆಗಳಿಗಾಗಿ ಅಮಾವಾಸ್ಯೆಯು ಮೀಸಲಾದ ದಿನವಾಗಿದೆ. ಇಂತಹ ಶಕ್ತಿಯುತವಾದ ದಿನದಂದು ಮೌನವಾಗಿ ಏಕಾಗ್ರತೆಯಿಂದ ದೇವರನ್ನು ಆರಾಧಿಸುವುದರಿಂದ ವರ್ಷಪೂರ್ತಿ ಶುಭ ಫಲಗಳು ಪ್ರಾಪ್ತವಾಗುತ್ತವೆ. ಈ ವರ್ಷ ಅಂದರೆ 2026ರ ಜನವರಿ 18ನೇ ತಾರೀಕು ರವಿವಾರದ ದಿವಸ ಮೌನಿ ಅಮಾವಾಸ್ಯೆಯು ಬಂದಿದೆ. ಅಮಾವಾಸ್ಯೆಯ ತಿಥಿಯು ಜನವರಿ 18ನೇ ತಾರೀಕು ರವಿವಾರ ಬೆಳಗಿನ ಜಾವ 12:06 ಆರಂಭವಾಗಿ ಜನವರಿ 19ನೇ ತಾರೀಕು ಸೋಮವಾರ ಬೆಳಗಿನ ಜಾವ 1:22 ಅಮಾವಾಸ್ಯೆ ತಿಥಿಯು ಸಮಾಪ್ತಿಗೊಳ್ಳುತ್ತದೆ. ಸೂರ್ಯೋದಯದ ತಿಥಿಗೆ ಅನುಸಾರವಾಗಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅಮಾವಾಸ್ಯೆ ತಿಥಿಯು ಜನವರಿ 18ನೇ ತಾರೀಕು ರವಿವಾರ ಇರುವುದರಿಂದ ಈ ವರ್ಷದ ಮೌನಿ ಅಮಾವಾಸ್ಯೆ ಅಥವಾ ಅವರಾತ್ರಿ ಅಮಾವಾಸ್ಯೆಯನ್ನು ಜನವರಿ 18ನೇ ತಾರೀಕು ರವಿವಾರ ಆಚರಿಸಬೇಕಾಗುತ್ತದೆ. ಈ ವಿಶೇಷವಾದ ದಿನದಂದು ನದಿ ಸ್ನಾನವನ್ನು ಮಾಡುವುದು ಅತ್ಯಂತ ಶುಭ. ಆದರೆ ಅದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಆದ ಕಾರಣ ಈ ದಿನ ವಿಶೇಷವಾಗಿ ಸ್ನಾನದ ನೀರಿಗೆ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡಿ. ಹೀಗೆ ಮಾಡುವುದರಿಂದ ನದಿಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲಗಳು ಲಭಿಸುತ್ತವೆ. ಇನ್ನು ಕೆಲವರ ಮನೆಗಳಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಸಮಯದಲ್ಲಿ ಕಲಹ, ಮನಸ್ತಾಪಗಳು, ಜಗಳಗಳು ನಡೆಯುತ್ತಿರುತ್ತವೆ. ಅಂತಹ ಸಂದರ್ಭದಲ್ಲಿ ಮನೆಯನ್ನು ಒರೆಸುವಾಗ ನೀರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಲ್ಲುಪ್ಪನ್ನು ಮತ್ತು ಚಿಟಿಕೆ ಅರಿಶಿನವನ್ನು ಸೇರಿಸಿ ಮನೆಯನ್ನು ಒರೆಸಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿನ ಕಲಹ, ಮನಸ್ತಾಪಗಳು ದೂರವಾಗಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯು ನೆಲೆಸುತ್ತದೆ. ಹಾಗೆಯೇ ಈ ವಿಶೇಷವಾದ ಮೌನಿ ಅಮಾವಾಸ್ಯೆ ದಿನದಂದು ಮನೆಯ ಯಜಮಾನರು ಸ್ನಾನದ ನಂತರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕಪ್ಪು ಎಳ್ಳನ್ನು ನೀರಿಗೆ ಸೇರಿಸಿ ಪಿತೃಗಳ ಹೆಸರಿನಲ್ಲಿ ಪಿತೃಗಳಿಗೆ ತರ್ಪಣವನ್ನು ನೀಡಬೇಕು. ಹೀಗೆ ಮಾಡುವುದರಿಂದ ಮನೆಯ ಪಿತೃದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತವೆ ಹಾಗೂ ಮನೆಗೆ ಅಥವಾ ಕುಟುಂಬಕ್ಕೆ ವಿಶೇಷವಾಗಿ ಪಿತೃಗಳ ಆಶೀರ್ವಾದವು ಲಭಿಸುತ್ತದೆ. ಈ ವಿಶೇಷವಾದ ಮೌನಿ ಅಮಾವಾಸ್ಯೆಯ ದಿವಸ ದ್ವಾದಶ ದೀಪವನ್ನು ಬೆಳಗಿಸಿದರೆ ಒಳ್ಳೆಯದು. ಅದಕ್ಕಾಗಿ ಈ ದಿನ ಅರಳಿ ಮರದ ಅಕ್ಕಪಕ್ಕದಲ್ಲಿ ಶುಚಿಗೊಳಿಸಿ ಅರಳಿ ಮರಕ್ಕೆ ಭಕ್ತಿಯಿಂದ ನೀರನ್ನು ಅರ್ಪಿಸಬೇಕು. ನಂತರ ಅರಳಿ ಮರದ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಬೇಕು. ಬಳಿಕ ಆ ರಂಗೋಲಿಯ ಮೇಲೆ ಒಂದು ಮಣ್ಣಿನ ಹಣತೆಯನ್ನು ಇಡಬೇಕು. ಈ ಹಣತೆಯ ಮೇಲೆ ಇನ್ನೊಂದು ಹಣತೆಯನ್ನಿಟ್ಟು ಆ ಹಣತೆಗೆ 12 ಬತ್ತಿಗಳನ್ನು, ಅಂದರೆ 2 ಜೋಡಿ ಬತ್ತಿಗಳಂತೆ 6 ಬತ್ತಿಗಳನ್ನು ಒಂದೇ ಹಣತೆಯಲ್ಲಿ ಬಿಡಿ ಬಿಡಿಯಾಗಿ ಜೋಡಿಸಿ ನಂತರ ಹಣತೆಗೆ ಸಾಸಿವೆ ಎಣ್ಣೆಯನ್ನು ಅಥವಾ ಶುದ್ಧ ಹಸುವಿನ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು. ಇದನ್ನೇ ದ್ವಾದಶ ದೀಪ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಈ ಅವರಾತ್ರಿ ಅಮಾವಾಸ್ಯೆಯ ದಿನ ದ್ವಾದಶ ದೀಪವನ್ನು ಅರಳಿ ಮರದ ಮುಂದೆ ಹಚ್ಚುವುದರಿಂದ ಪಿತೃದೋಷಗಳು ನಿವಾರಣೆ ಆಗುತ್ತವೆ. ಪಿತೃದೋಷದಿಂದ ಎದುರಾಗುವ ಸಮಸ್ಯೆಗಳು ದೂರವಾಗುತ್ತವೆ. ಸಂತಾನ, ಮದುವೆ, ಉದ್ಯೋಗದ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಅವು ನಿವಾರಣೆಯಾಗುತ್ತವೆ. ಅವರಾತ್ರಿ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆಯ ದಿನ ಮಾಡುವ ಸ್ನಾನ, ಪೂಜೆ, ಆಚರಣೆ, ದಾನಗಳಿಗೆ ದುಪ್ಪಟ್ಟು ಫಲಗಳು ಸಿಗುತ್ತವೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿ ಈ ದಿನ ಗೋಮಾತೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಗೋಗ್ರಾಸವನ್ನು ತಿನ್ನಿಸಿ. ಇದರಿಂದ ನೀವು ನಿಮ್ಮ ಪಿತೃಗಳ ಆಶೀರ್ವಾದವನ್ನು ಪಡೆಯಬಹುದು. ಹಾಗೂ ಈ ವಿಶೇಷವಾದ ದಿನದಂದು ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸುವುದರಿಂದ ನೀವು ವರ್ಷಪೂರ್ತಿ ಅಖಂಡ ಅದೃಷ್ಟವನ್ನು ಪಡೆಯುವಿರಿ. ಇನ್ನು ಈ ಮೌನಿ ಅಮಾವಾಸ್ಯೆಯ ದಿನ ಸಂಜೆಯ ಸಮಯದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪವನ್ನು ಬೆಳಗಿಸಿ ಪ್ರದಕ್ಷಿಣೆಯನ್ನು ಹಾಕಿ ದೇವರಿಗೆ ನಮಸ್ಕರಿಸಿದರೆ ಮಂಗಳಕರವಾದ ಫಲಗಳು ದೊರೆಯುತ್ತವೆ.
ಹೀಗೆ ಈ ಅಮಾವಾಸ್ಯೆ ದಿನದಂದು ಈ ಮೇಲೆ ತಿಳಿಸಿರುವ ಈ ಎಲ್ಲ ಕೆಲಸಗಳನ್ನು ಮಾಡಿ ಪಿತೃದೋಷದಿಂದ ಮುಕ್ತಿ ಪಡೆಯಿರಿ ಮತ್ತು ಪಿತೃಗಳ ಶುಭಾಶೀರ್ವಾದವನ್ನು ಪಡೆದು ಸುಖ ಸಂತೋಷ ನೆಮ್ಮದಿಯ ಜೀವನವನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.